All the students, today the welcome the classes. Now about the last classes, the study of the swan and the prince, the lessons. Who is the swan and the prince of the lessons? What was the name of the king of Kapilavastu? Alva. Yatli Yaru Siddhodana is name of the king of the Kapilavastu. Ali, who was the Siddhodana? Siddhodana was he and the prince of the Kapilavastu. Alva. Who was the Devadatta? Devadatta is the court of the cousins of the Devadatta was the cousins of the Siddhartha. These are the son of the Suddhodana's two sons. Study of the why was the Devadatta meet the king Lim Yake Mada and the elder again is the court of the Suddhodana's at the times the decisions of these two sons of these cases out to the cases of decisions and the Suddhodana's courts. Next to the same to the somebody's mothers. Same to the somebody's mothers have. Somebody's mothers have. Arrow. Somebody's mothers. Arrow. Somebody's mother the same to the kindness of this the boys. Out to the kindness of this boy. Out to the help of this boy to these old ladies. The grandmothers of the ladies. Again, Mara. How to these of these cultures of the boys. Another thing about these these lessons. Next continues today's these lessons. All the world has stayed. All the world has stayed. ಇಡೀ ಪ್ರಪಂಚವೇ ಅವರು ಒಂದು ಸ್ಟೇಜ್ ಆಗಿ ಒಂದು ರಂಗಮಂದಿರವಾಗಿ ಮಾಡಿಕೊಂತಾರೆ ಹೇಗೆ ಇಲ್ಲಿ ಅನ್ನೋದು ಟುಡೇಸ್ ಲೆಸನ್ಸ್ ಆಲ್ ದ ವರ್ಲ್ಡ್ ಫಸ್ಟ್ ಸ್ಟೇಜ್ ಒಂದು ಹೇಗೆ ಒಂದು ಇಡೀ ಪ್ರಪಂಚವನ್ನೇ ತನ್ನ ರಂಗಮಂದಿರವನ್ನಾಗಿ ಹೇಗೆ ಮಾಡ್ಕೊಳ್ತವೆ ಅನ್ನೋದು ಟುಡೇಸ್ ಲೆಸನ್ಸ್ read to this read about of these lessons to the first read about of these ready fill in the columns after listening the twice ಅಂತ ಮಾಡಿದ್ದಾರೆ ಇಲ್ಲಿ desirable qualities and undesirable qualities ಅಂತ ಇದೆ ಅಲ್ವಾ desirable qualities ಅಂದ್ರೆ ಒಳ್ಳೆಯ ವಿನಯಗಳು ಅಲ್ವಾ ಅಂದರೆ ಐತ ಒಳ್ಳೆಯ ಘಟನೆಗಳು ಒಳ್ಳೆಯ ಆದರ್ಶಗಳನ್ನ ಇಟ್ಕೊಂಡಿರುವಂಥ ಕ್ವಾಲಿಟೀಸ್ಗಳು ಕೆಟ್ಟ ಅನ್ಡಿಸರಬಲ್ ಅಂದರೆ ಅಹಿತಕರವಾದಂಥ ಕ್ವಾಲಿಟೀಸ್ಗಳು ಗುಣಗಳನ್ನ ಇಟ್ಕೊಂಡಿರೋದು ಅಲ್ವಾ ಕೆಟ್ಟ ಗುಣಗಳನ್ನ ನೋಡಿ ಯಾವುದು ಬೆಳೆಸ್ಕೊಂಡಿರೋದು ನೆಕ್ಸ್ಟ್ ಕಮಲ ಫ್ರೆಂಡ್ಲಿ ಅಂದರೆ ಪೊಲಿಟಿ ಅಲ್ವಾ ಕಮಲ ಯಾವಾಗಲೂ ಸ್ನೇಹಿತವಾಗಿ ಮತ್ತು ವಿನಯ ನಡತೆಯಿಂದ ಇರ್ತಾರೆ ಒಳ್ಳೆಯ ವಿನಯವಾಗಿ ಅಲ್ವಾ ಸದ್ನಡತೆಯಿಂದ ಇರ್ತಾರೆ ಆದರೆ ಸೇಮ್ ನೋಡಿ ಅಲ್ಲಿ ಅನ್ಡಿಸರಬಲ್ ಕ್ವಾಲಿಟೀಸ್ ಅಂದರೆ ನೋಡಿ ಮಾಯಾ ಇಸ್ ಆಲ್ವೇಸ್ ದ ಲೈಟ್ ಟು ದ ಸ್ಕೂಲ್ ಅಂದರೆ ಆಲ್ವೇಸ್ ಯಾವಾಗಲೂ ಸಹ ಮಾಯಾ ಹೆಂಗೆ ಸ್ಕೂಲಿಗೆ ಲೇಟ್ ಆಗೋದಿಲ್ಲ ಇದು ಅನ್ಡಿಸರಬಲ್ ಕ್ವಾಲಿಟೀಸ್ ಅಲ್ವಾ ಡಿಸರಬಲ್ ಕ್ವಾಲಿಟೀಸ್ ಅನ್ಡಿಸರಬಲ್ ಕ್ವಾಲಿಟೀಸ್ ಅದೇ ಸೇಮ್ ಟು ದಿ ಇನ್ನೊಂದು ಸೇಮ್ ಟು ಎಕ್ಸಾಂಪಲ್ ನಯನ ಈಸ್ ಎ ಸೋಷಿಯಲ್ ಆ್ಯಂಡ್ ಜೀನಿಯಸ್ ಅಲ್ವಾ ಜೀನಿಯಸ್ ಅಲ್ಲಿ ನೋಡಿ ಅಷ್ಟೇ ಜೀನಿಯಸ್ ಆಗಿ ಇರ್ತಾರೆ ಅಲ್ವಾ ಸೋಷಿಯಲ್ ಆ್ಯಂಡ್ ಜೀನಿಯಸ್ ಅಲ್ವಾ ನೋಡಿ ಬುದ್ಧಿವಂತೆ ಸಾಮಾಜಿಕವಾಗಿ ಬುದ್ಧಿವಂತೆ ಆದರೆ ಅಲ್ಲಿ ಅಬ್ದುಲ್ಲ ಇಸ್ ಎ ನೋಡಿ ಜೀನಿಯಸ್ ಆರ್ ಲೇಜಿ ಅಲ್ವಾ ಜೀನಿಯಸ್ ಅಲ್ರಿ ಆಲ್ರೆಡಿ ಲೇಜಿ ಜೀನಿಯಸ್ ಆಫ್ ದಿ ಆಲ್ಸೋ ದಿ ಲೇಜಿ ಹಾಗೆ ಅವಳು ನೋಡಿ ಹಾಗೆ ಸೋಷಿಯಲ್ ಆಗಿ ಜೀನಿಯಸ್ ಆಗಿರ್ತಾರೆ ಆದರೆ ಬುದ್ಧಿವಂತೆ ಆಗಿರ್ತಾರೆ ಆದರೆ ಈ ಮೆರಿಲಾ ನೋಡಿ ಆ ಮೆರಿಲಾ ಅಂದಳು ಜೀನಿಯಸ್ ಆ್ಯಂಡ್ ಲೇಜಿ ಅಲ್ಲ ಮತ್ತು ಲೇಜಿಯಾಗಿ ಇರ್ತಾರೆ ಅಲ್ವಾ ಸೋಮಾರಿ ಆಗಿರ್ತಾರೆ ನೆಕ್ಸ್ಟ್ ಕಮಲ ಎಲ್ಪ್ ಟು ದ ಪೂರ್ ಆಗ್ತದೆ ಅಲ್ವಾ ಕಮಲ ಅಂದಳು ಭಾಳ ಬಡವರಿಗೆ ಸಹಾಯ ಮಾಡ್ತಾಳೆ ಇದು ಡಿಸರಬಲ್ ಕ್ವಾಲಿಟೀಸ್ ಆದರೆ ಸೌಮ್ಯ ಡಸ್ ನಾಟ್ ಟು ದ ರೆಸ್ಪೆಕ್ಟ್ ಟು ದ ಎಲ್ಡರ್ಸ್ ಅಂದರೆ ಸೌಮ್ಯ ಹಿರಿಯರಿಗೆ ಗೌರವವನ್ನು ಕೊಡೋದಿಲ್ಲ ಅನ್ಡಿಸರಬಲ್ ಕ್ವಾಲಿಟೀಸ್ ಅಲ್ವಾ ಹೀಗೆ ಕ್ವಾಲಿಟೀಸ್ ಡಿಸರಬಲ್ ಕ್ವಾಲಿಟೀಸ್ ಅನ್ಡಿಸರಬಲ್ ಕ್ವಾಲಿಟೀಸ್ ಅಲ್ವಾ ಹೀಗೆ ನೀವು ಅವ್ರನ್ನ ಅಲ್ಲಿ ಡಿಸರಬಲ್ಸ್ ನೆಕ್ಸ್ಟ್
ನಂದಿನಿ ಅಲ್ವಾ, ನಂದಿನಿ ವರ್ಕ್ಸ್ ಟು ದ ಹಾರ್ಡ್, ಒಳ್ಳೆ ಕೆಲಸ ಯಾವಾಗಲೂ ಶ್ರಮಪಟ್ಟು ಕೆಲಸವನ್ನು ನಂದಿನಿ ಮಾಡ್ತಾರೆ. ಅದೇ ಸೇಮ್ ಟು ದಿ ಅದೇ ರೀತಿ ಅಲ್ವಾ, ಮಾಯಾ ಈಸ್ ಎ ಆಲ್ವೇಸ್ ಲೇಟ್ ಟು ದ ಸ್ಕೂಲ್ ಅಲ್ವಾ, ಲೇಟ್ ಟು ದ ಸ್ಕೂಲ್ ಅಲ್ವಾ. ಸೇಮ್ ಟು ದಿ ಅದ ಸುಧಾ ಟೇಕ್ ಆಫ್ ದಿಸ್ ನೆವರ್ ಸ್ವಲ್ಪ ಲೆವೆನ್ಸ್ ಲಿಸನ್ ಟು ದ ಆರ್ಡರ್ಸ್, ಲಿಸನ್ ಟು ದ ಯಾರ ಮಾತನ್ನು ಕೇಳೋದಿಲ್ಲ. ಇದು ಅನ್ಡಿಸೈರಬಲ್ ಅಲ್ವಾ. ಹೀಗೆ ಕ್ವಾಲಿಟೀಸ್ ಆನ್ ದಿ ಡಿಸೈರಬಲ್ ಕ್ವಾಲಿಟೀಸ್, ಅನ್ಡಿಸೈರಬಲ್ ಕ್ವಾಲಿಟೀಸ್ ಬೇಕಾದಷ್ಟು ಸಹ ನೀವೇ ಹೇಳ್ಬೋದು. ಹೌದಾ? ಟೀಮ್ ಅಲ್ವಾ, ನೀವು ಹೇಳ್ಕೊಂತೀರಾ ಇದು ಅಂತಾನೆ ರೀತಿಲಿ. ನೆಕ್ಸ್ಟ್ ಸೇಮ್ ಟು ದಿ ದೀಸ್ ಲೆಸನ್ ಟು ರೀಡ್ ದ ಫಾಲೋಯಿಂಗ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಟು ದ ಕ್ವಶನ್ ಟು ದ ಫಾಲೋ ಅಂತ ಹೇಳಿದ್ದಾರೆ ಅಲ್ವಾ. ಇಲ್ಲಿ ಕೊಡಿ ನೋಡಿ, ಅಲ್ಲಿ ಮೇಧಾ ಪಾಟ್ಕರ್ ಇಸ್ ಎ ವೆಲ್ ನೌನ್ ನೇಮ್ ಆಲ್ ಓವರ್ ಇಂಡಿಯಾ. ಮೇಧಾ ಪಾಟ್ಕರ್ ಅಂತ ಹೆಸರನ್ನು ಕೇಳಿದ್ರಲ್ವಾ, ಇಲ್ಲಿ ವೆಲ್ ನೌನ್ ನೇಮ್ ಆಫ್ ದ ಆಲ್ ಓವರ್ ಇಂಡಿಯಾ, ಎಲ್ಲರೂ ಸಹ ಗೊತ್ತಿರುವಂಥ ಒಂದು ಹೆಸರು ಅಲ್ವಾ. ಯಾಕೆಂದರೆ ಶಿ ವಾಸ್ ಎ ಬಾರ್ನ್ ಆನ್ ದ December 1 ಅಲ್ವಾ, 1 December 1954. He was born on the December 1, 1954 in Mumbai. All the life has been devoted to the social service and particularly for the upliftment of the tribals. Upliftment of the tribals. She set up the Narmada Bachao Andolana in 1985. The protest of against the construction of the Narmada dams across the rivers. Medha Patkar has won awards at the national level for the social workers. These include the right to the livelihood. Livelihood at the national level for the social workers and right to the livelihood award also the call to the alternatives the Nobel Prize of Sweden 1992. The Goldman's Environment Prize USA 1993 and Green Ribbons Award by BBC 1995 ಅಲ್ವಾ, 1995 ಅಲ್ಲದೆ ಮೇಧಾ ಪಾಟ್ಕರ್ ಎಲ್ಲವನ್ನ ನೇಮ್ ಆಫ್ ದ ಇಂಡಿಯಾ ಅಲ್ವಾ. ಇಂಡಿಯಾದಲ್ಲಿ ಅತ್ಯಂತ ಜನಪದ ಇದ್ದಂಥ ಅಲ್ಲಿ ಹೂ ಇಸ್ ದ ಮೇಧಾ ಪಾಟ್ಕರ್ ವೆಲ್ ನೇಮ್ ಆಫ್ ದ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಒಳ್ಳೆ ನೇಮ್ ಅನ್ನ ಪಡೆದಿರುವಂಥ ಒಬ್ಬ ವ್ಯಕ್ತಿ ಅಲ್ಲ. ಅಲ್ಲಿ ಶಿ ವಾಸ್ ಎ ಬಾರ್ನ್ ಆನ್ December 1 19 ನೋಡಿ, December 1 he was born. When he was born on December 1 December 1954 in Mumbai. All her life has been devoted to the social service. ಅಲ್ಲಿ ಅವರ ಇಡೀ ಜೀವನವನ್ನೇ ಅಲ್ವಾ, ವೆನ್ ವಾಸ್ ಲೈಫ್ ಲೆಫ್ಟ್ ಟು ದ ಲೈಫ್ಸ್ ಹೆಂಗೆ ಕರೆದಿದ್ದಾರೆ ಅಂದರೆ ಇವಾಗ ಆಲ್ವೇಸ್ ಲೈಫ್ ಆಸ್ ಎ ಲೆಫ್ಟ್ ಫಾರ್ ದ devoted of the social service and particularly for the upliftment of ಟ್ರೈಬಲ್ಸ್. ಅಂದರೆ ಅವರ ಲೈಫನ್ನು ಸಾಮಾಜಿಕ ಜೀವನಕ್ಕೆ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಜೀವನವನ್ನು ಅರ್ಪಣೆಯನ್ನು ಡೆವೋಟೆಡ್ ಅಂದರೆ ಅರ್ಪಣೆಯನ್ನು ಮಾಡಿದ್ದಾರೆ ಇಡೀ ಅದಕ್ಕೋಸ್ಕರ, ಸಾಮಾಜಿಕ ಕೆಲಸಕ್ಕೋಸ್ಕರ ಮತ್ತು ಪರ್ಟಿಕ್ಯುಲರ್ಲಿ ಫಾರ್ ದ ನೋಡಿ ಅನ್ಲಿಫ್ಟ್ಮೆಂಟ್ ಆಫ್ ಟ್ರೈಬಲ್ಸ್ ಅಂದರೆ ಅತ್ಯಂತ ಹಿಂದುಳಿದಂಥ ಜನರಿಗೆ ಅಲ್ವಾ, ಅವರ ಜೀವನವನ್ನು ಉನ್ನತಿಗೊಳಿಸಲಿಕ್ಕೆ ಅಲ್ವಾ, ಹಿಂದುಳಿದ ಜನರನ್ನು ಉನ್ನತಿಗೊಳಿಸಲಿಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅಲ್ವಾ. ಶಿ ಸೆಟ್ ಅಪ್ ದಿಸ್ ನರ್ಮದಾ ಬಚಾವೋ ಆಂದೋಲನ ಇನ್ 1995. ಅಲ್ಲಿ ನೋಡಿ ಅವರು ಸೆಟಪ್ ಮಾಡಿದ್ದು ನರ್ಮದಾ ಬಚಾವ್ ಆಂದೋಲನವನ್ನು 1995 ಮಾಡಿದ್ರು. ದ ಪ್ರೊಟೆಸ್ಟ್ ಆಫ್ ಅಗೇನ್ಸ್ಟ್ ದ ನೋಡಿ ಕನ್ಸ್ಟ್ರಕ್ಷನ್ ಆಫ್ ದ ನರ್ಮದಾ ಡ್ಯಾಮ್ ಅಕ್ರಾಸ್ ದ ರಿವರ್ ಅಲ್ವಾ. ಅದನ್ನು ನರ್ಮದಾ ಡ್ಯಾಮನ್ನು ಕಟ್ಟಬಾರ್ದು ಅಂತ ಅವ್ರ ವಿರುದ್ಧ ಹೋರಾಟವನ್ನು
ಮಾಡ್ತಾರೆ. ಯಾರು ಅಲ್ಪ ಯಾರು ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಅವರು ಈ ಇಡೀ ಜೀವನವನ್ನೇ ಸೋಷಿಯಲ್ ಮತ್ತು ಅತ್ಯಂತ ಹಿಂದುಳಿದ ಜೀವನದ ಅಲ್ಪ ಮತ್ತು ನರ್ಮದಾ ಬಾಂಧವ ಅಂಚಲವನ್ನು ಶ್ರೀನಿವಾಸದ ನರ್ಮದಾಲಿ ನೋಡಿ ನರ್ಮದಾ ಬಚಾವೋ ಆಂದೋಲನ ಅಲ್ವಾ. ಶ್ರೀನಿವಾಸದ ಅಂದರೆ ನರ್ಮದಾ ಆಂದೋಲನ ಬಚಾವೋ ಹಿನ್ನೆ 1895 ದ ಬ್ರಿಟಿಷ್ ಸ್ಟಾಪ್ ಅಗೇನ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ದ ನರ್ಮದಾ ಡ್ಯಾಮ್ ಅಕ್ರಾಸ್ ದ ರಿವರ್. ಅಂದರೆ ನರ್ಮದಾ ಡ್ಯಾಮ್ಗೆ ನರ್ಮದಾ ನದಿಗೆ ನರ್ಮದಾ ಅದರ ಡ್ಯಾಮನ್ನು ನಿರ್ಮಿಸುವುದಕ್ಕೆ ಅವರು ಬೇಡ ಅಂತೇಳಿ ಹೋರಾಟದ ಚಳುವಳಿಯನ್ನೇ ಅಂದರೆ ಪ್ರೊಟೆಕ್ಟ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಜನರನ್ನ ಹೋರಾಟವನ್ನು ಮಾಡ್ತಾರೆ. ಮೇಧಾ ಪಾಟ್ಕರ್ ಓನ್ ಅವಾರ್ಡ್ಸ್ ಅರ್ಥ ಈ ನ್ಯಾಷನಲ್ ಲೆವೆಲ್ ಅಂದರೆ ಅವರಿಗೆ ಓನ್ ಅವಾರ್ಡು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಅವಾರ್ಡ್ಗಳು ಬಂದವು ಅಲ್ವಾ. ಕೆಲವು ಗೌರವಗಳು ಪದವಿಗಳು ಸಹ ಬರ್ತವೆ. ಯಾರು ಓನ್ ಅವಾರ್ಡನ್ನು ಪಡ್ಕೊಳ್ತಾರೆ. ಯಾವುದು ಸೋಷಿಯಲ್ ಲೆವೆಲ್ ನ್ಯಾಷನಲ್ ಅರ್ಥ ಸೋಷಿಯಲ್ ವರ್ಕರ್ ಅವರು ಮಾಡಿದಂಥ ಸಾಮಾಜಿಕ ಜೀವನಕ್ಕೋಸ್ಕರವಾಗಿ ಸಾಮಾಜಿಕ ಚಳುವಳಿಗೋಸ್ಕರವಾಗಿ ಅವರಿಗೆ ನ್ಯಾಷನಲ್ ಅವಾರ್ಡ್ಗಳು ಸಹ ಲಭಿಸ್ತವೆ. ಸೋಷಿಯಲ್ ವರ್ಕರ್ ದಿಸ್ ಇಸ್ ಇನ್ಕ್ಲೂಡ್ ಆಫ್ ರೈಟ್ ಟು ದ livelihood, include of the right to the livelihood award, and it was the include of the right to the livelihood, ಇದಕ್ಕೂ ಸಹ ಅವಾರ್ಡ್ಗಳನ್ನು ಇನ್ ಕಾಲ್ಡ್ ಟು ದ ಆಲ್ಟರ್ನೇಟಿವ್ ಆಫ್ ನೋಬೆಲ್ ಪ್ರೈಸ್ ಆಫ್ ಸ್ವೀಡನ್ 1992 ನೋಬೆಲ್ ಪ್ರೈಸ್ ಸಹ ಸಿಗ್ತದೆ. ವೆನ್ ವಾಸ್ ದ ಗೆಟ್ ಫಾರ್ ದ ಮೇಧಾ ಪಾಟ್ಕರ್ ವಾಸ್ ಎ ನೋಬೆಲ್ ಪ್ರೈಸ್ ಗೆಟ್ ಫಾರ್ ದ ನೋಬೆಲ್ ಪ್ರೈಸ್ ಎಷ್ಟಾಗಿ 1992 ಸ್ವೀಡನ್ ರಾಷ್ಟ್ರವು ಅಲ್ವಾ ಒಂದು ಅವ್ರಿಗೆ 19 get for the Nobel Prize for Nobel Prize for Medha Patkar was ಎಲ್ಲಿ 1992 ನಲ್ಲಿ ಅಲ್ವಾ ಸ್ವೀಡನ್ ಇಂದ ಅಲ್ವಾ. ಸ್ವೀಡನ್ ಹೀಗೆ ಬಂದು ಸ್ವೀಡನ್ which country of the get for the prize of the Nobel Prize 1990 ಸ್ವೀಡನ್ ರಾಷ್ಟ್ರವು ಅಲ್ವಾ ಸ್ವೀಡನ್ ಅಲ್ವಾ. ಈ ಸ್ವೀಡನ್ ರಾಷ್ಟ್ರವು ಅವರಿಗೆ ಏನನ್ನ ಕೊಡ್ತಾರೆ ನೋಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ. ಇನ್ನು 1992 ಒಂದು ಅವರಿಗೆ ಇಲ್ಲಿ ಅಲ್ವಾ ಮೇಧಾ ಪಾಟ್ಕರ್ ಅವರಿಗೆ ಒಂದು ಪ್ರೈಸ್ ಅನ್ನ ಕೊಡ್ತಾರೆ ಅಲ್ವಾ ಇಲ್ಲಿ 1992 ಅಲ್ಲಿ ಅದಕ್ಕೋಸ್ಕರವಾಗಿ ನೆಕ್ಸ್ಟ್ ಗೋಲ್ಡ್ ಮ್ಯಾನ್ ಅಂತೇಳಿ ಎನ್ವೈರನ್ಮೆಂಟ್ ಆಫ್ ಪ್ರೈಸ್ ಅಂತೇಳಿ USA ಗೋಲ್ಡ್ ಮ್ಯಾನ್ ಅಂತೇಳಿ ಒಬ್ಬ ಚಿನ್ನದ ಮನುಷ್ಯ ಅಂತೇಳಿ ಅವರಿಗೆ ನೋಡಿದರೆ ಅಂತ USA ರಾಷ್ಟ್ರವು 1930 ಗೋಲ್ಡ್ ಮ್ಯಾನ್ ಎನ್ವೈರನ್ಮೆಂಟ್ ಪ್ರೈಸ್ ಅನ್ನ ಕೊಡ್ತಾರೆ. ಅಂಡ್ ಗ್ರೀನ್ ರಿಬನ್ ಅವಾರ್ಡ್ ಬೈ BBC ಅಂಡ್ 1995 ಇದು ಸಹ BBC ಅದು ಸಹ ಇದು ಸಹ ಏನು ಮಾಡ್ತದೆ ಗ್ರೀನ್ ರಿಬನ್ ಅವಾರ್ಡ್ ಅಂತೇಳಿ ಅಲ್ವಾ. ಅಂದರೆ ಹಸಿರು ಅಲ್ವಾ ಒಂದು ಪುರುಷರನ್ನು ಹಾಗೆ ಉಳಿಸಿದಂಥ ಒಬ್ಬ ವ್ಯಕ್ತಿಗೆ ಗ್ರೀನ್ ರಿಬ್ಬನ್ ಅವಾರ್ಡನ್ನು ಕೊಡ್ತದೆ ಅಲ್ವಾ. ಇದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೆಲವು ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಫ್ ದ ಅಪ್ರಾಪ್ರಿಯೇಟ್ ಆಫ್ ದ ಆಲ್ಟರ್ನೇಟಿವ್ ಆಫ್ ದ ದೀಸ್ ಕ್ವಶನ್ಸ್. ಮೇಧಾ ಇಸ್ ಎ ಪ್ರೀಮ್ಲಿ ಎ ಡ್ಯಾಶ್ ಒಂದು ಪ್ರಶ್ನೆ ಇದು ಮೇಧಾ ಇಸ್ ಎ ಪ್ರೀಮ್ಲಿ ಎ ಡ್ಯಾಶ್ ಅಂತ ಇದೆ ಅಲ್ವಾ. ಮೇಧಾ ಇಸ್ ಎ ಪ್ರೀಮ್ಲಿ ನೋಡಿ ಪ್ರೀಮಿಯರ್ಲಿ ಎ ಡ್ಯಾಶ್ ಅಂದರೆ ಏನು ಮಾಡೋದು ಪ್ರೀಮಿಯರ್ಲಿ ಎ ಅಂದರೆ ನೋಡಿ ಎ ನೋಡಿ 3 ಕ್ವಶನ್ 4 ಕೊಟ್ಟಿದ್ದೇನೆ ABC ದಲ್ಲಿ 3 ಕ್ವಶನ್ ಆಲ್ಟರ್ನೇಟಿವ್ ಕ್ವಶನ್ ದಿ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಅಲ್ಲ ಪ್ರೀಮಿಯರ್ಲಿ ಎ ಏನು ಮೇಧಾ ಪಾಟ್ಕರ್ ಇಸ್ ಎ ಪ್ರೀಮಿಯರ್ಲಿ ಎ ಡ್ಯಾಶ್ ಏನು ಮಾಡಿದ್ರು ಪ್ರೀಮಿಯರ್ಲಿ ಎ ಅಂದರೆ ಅವಳು ಪೊಲಿಟಿಕಲ್ಸ್ ಅಚೀವ್ ಅಲ್ಲಿ ಆಕ್ಟಿವಿಟೀಸ್ ಮಾಡಿಲ್ಲ ಇಲ್ಲ. ನೆಕ್ಸ್ಟ್ ಎ ಸೋಷಿಯಲ್ ವರ್ಕರಾ ಅಥವಾ ಎ ಆರ್ಗನೈಸರ್ ಟು ಫೈಟ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್ಸ್ ಅಲ್ವಾ. ಇದರಲ್ಲಿ ಯಾವ್ದು ಮಾಡಿಲ್ಲ ಯಾವುದೇ ಎ ಸೋಷಿಯಲ್ ವರ್ಕರ್ ಅಲ್ವಾ. ದಿಸ್ ಇಸ್ ಎ ಸೋಷಿಯಲ್ ವರ್ಕರ್ ಅಲ್ವಾ. ನಿಮ್ಮಲ್ಲಿ ಒಬ್ಬ ಸೋಷಿಯಲ್ ವರ್ಕರ್. ನೆಕ್ಸ್ಟ್ ಕ್ವಶನ್ಸ್ ಇದೆ ವೈ ಡಿಡ್ ದ ಮೇಧಾ ಪಾಟ್ಕರ್ ಸೆಟ್ ಅಪ್ ದ ನರ್ಮದಾ ಬಚಾವೋ ಆಂದೋಲನ. ಇಲ್ಲಿ ಯಾಕೆ ಮಾಡಿದ್ರು ಶಿ ವಾಸ್ ಸೆಟ್ ಅಪ್ ದ ನರ್ಮದಾ ಬಚಾವೋ ಆಂದೋಲನ 1885 ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ದ ನರ್ಮದಾ ಡ್ಯಾಮ್ ಅಕ್ರಾಸ್ ದ ರಿವರ್ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೇಮ್ ದ latest 2 constructions other than the India that recognition of the service ಅಲ್ವಾ. ಯಾವ್ದು ಹೇಳ್ತೀನಿ ನೋಡಿ ನೇಮ್ ದ ಲೀಸ್ಟ್ 2 countries ಅಲ್ಲಿ ಯಾವ್ದ 2 ರಾಷ್ಟ್ರಗಳ ಹೆಸರುಗಳನ್ನ ಹೆಸರಿಸಿ. 2 countries ಯಾವುದು 2 ರಾಷ್ಟ್ರಗಳು ಯಾವುದು
ಇಲ್ಲಿ ಸ್ವೀಡನ್ ಅಂಡ್ USA. ನೋಡಿ ನೇಮ್ ಆಫ್ ದ ಕಂಟ್ರೀಸ್ ಅದರ್ ದ್ಯಾನ್ ಇಂಡಿಯಾ ದಟ್ ರೆಕಗ್ನೈಸಸ್ ಸರ್ವಿಸ್ ಅಲ್ವಾ. ಅವಳು ಇಂಡಿಯಾ ಸರ್ವಿಸ್ ಮಾಡೋಕ್ಕೆ ಅವಳನ್ನ ಗುರುತಿಸಿದಂಥ 2 ರಾಷ್ಟ್ರಗಳು ಯಾವುದೇ USA ಅಂಡ್ ಯಾವುದು ಸ್ವೀಡನ್ಸ್. USA ಅಂಡ್ ಸ್ವೀಡನ್ ರಾಷ್ಟ್ರಗಳು ಅವಳನ್ನು ಗುರುತಿಸ್ತಾರೆ ಅಲ್ವಾ. ಇಂಡಿಯಾದಲ್ಲಿ ಮಾಡಿದಂಥ ಈ ಸೋಷಿಯಲ್ ವರ್ಕಕ್ಕೆ ಅವಳು ಗುರುತಿಸಿದಂಥ 2 ರಾಷ್ಟ್ರಗಳು ಇಂಡಿಯಾ ಮತ್ತು ಸ್ವೀಡನ್ಸ್ ಅಲ್ವಾ. ನೆಕ್ಸ್ಟ್ ಸ್ವೀಡನ್ ಮತ್ತು USA. ನೆಕ್ಸ್ಟ್ ಕ್ವಶನ್ಸ್ ಗಿವ್ ದ ಸೂಟಬಲ್ ಟೈಟಲ್ ಆಫ್ ಪ್ಯಾಸೇಜ್ ಅಲ್ಲ ಯಾವುದು ಇಲ್ಲಿ ಸೂಟಬಲ್ ಟೈಟಲ್ ಬರ್ತದೆ. ಗಿವ್ ದ ಸೂಟಬಲ್ ಟೈಟಲ್ ಆಫ್ ದ ದೀಸ್ ಪ್ಯಾಸೇಜ್. ಸೂಟಬಲ್ ಅಂದರೆ ನೋಡಿ ಮೇಧಾ ಪಾಟ್ಕರ್ ಇಸ್ ಎ ಸೋಷಿಯಲ್ ವರ್ಕರ್. ಮೇಧಾ ಪಾಟ್ಕರ್ ಇಸ್ ಎ ಸೋಷಿಯಲ್ ವರ್ಕರ್ ಅಂತೇಳಿ ಹೇಳ್ಬೋದು. ಇದೆಲ್ಲ ಟೋಟಲಿ ದಿಸ್ ಮೆಸೇಜ್ ದಿಸ್ ಪ್ಯಾಸೇಜ್ ಆಫ್ ದ ಮೆಸೇಜ್ ಆಫ್ ದಿ ಮೇಧಾ ಇಸ್ ಎ ಸೋಷಿಯಲ್ ವರ್ಕರ್. ಮೇಧಾ ಇಸ್ ಎ ಅಲ್ವಾ. ಮೇಧಾ ಇಸ್ ಎ Medha Parker is a social worker. Okay. Next part is of the primarily of the these lessons. Next to continue to the lessons. Read of the these lessons. Alva. Read of the these lessons. Ready. All the world on the stage. Adikita modulu the difficult about of the plum ಬಂದಿದೆ. Round and the ball. ದುಂಡು ದುಂಡಾಗಿ ಇರೋದು. ಪ್ಲಂಪ್ ಅಂದರೆ ದುಂಡು ದುಂಡಾಗಿ ಮೈಕಟ್ಟಾಗಿ ಇರೋದು ಅಲ್ವಾ. ನೋಡಿ ಟೇಬಲ್ಸ್ ಅಂದರೆ ಶಾರ್ಟ್ಲಿ ಟೇಬಲ್ಸ್ ಅಂದರೆ ನೋಡಿ ಶಾರ್ಟ್ ಇಮ್ಯಾಜಿನರಿ ಟೇಲ್ಸ್ ವಿತ್ ಯೂಶುವಲಿ ಅನಿಮಲ್ಸ್ ಆಸ್ ದಿ ಕ್ಯಾರೆಕ್ಟರ್ಸ್ ಕಟ್ಟುಕತೆ ಅಲ್ವಾ. ಕ್ಯಾರೆಕ್ಟರ್ಸ್ ದಿ ಕಟ್ಟುಕತೆಯನ್ನು ಮಾಡಬಹುದು. ಇಮ್ಯಾಜಿನರಿ ಟೇಲ್ಸ್ ಆಫ್ ದಿ ವಿತ್ ದ ಯೂಶುವಲಿ ಟೇಲ್ಸ್. ನೆಕ್ಸ್ಟ್ senior writers ಅಂದರೆ a persons who taps in a maths examination from Cambridge University. ಗಣಿತ ಪ್ರೌಢದಲ್ಲಿ ಶ್ರೇಷ್ಠ ವರ್ಗದ ಓದಿದಂಥ ಅತ್ಯಂತ ಒಂದು ಯೂನಿವರ್ಸಿಟಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪದವಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದರು ಅಲ್ವಾ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. ನೆಕ್ಸ್ಟ್ ಉಲಾಂಚಾ ಮೇರಾ ಅಂದರೆ ಮೆರಿಟಿಂಗ್ ಪ್ರೈಸ್ meanings my favorite child my dream child. ನನ್ನ ಮನಸ್ಸಿನ ಮಗು ಹೇಳಿ. ನೆಕ್ಸ್ಟ್ ಡ್ರ್ಯಾಗನ್ಸ್ ನೋಡಿ. ಡ್ರ್ಯಾಗನ್ ಅಂದರೆ actually like big ನೋಡಿ. ಡ್ರ್ಯಾಗನ್ಸ್ ಮೀನ್ಸ್ ಡ್ರ್ಯಾಗನ್ಸ್ ಅಂದರೆ crocodiles like big animals with crocodiles like big animals with wings ಅಂತ ರೆಕ್ಕೆಗಳು ಊರ್ಗವುಳ್ಳ ಒಂದು ಪೌರಾಣಿಕ ಮಹಾಸತ್ವದಲ್ಲಿರುವಂಥ ಒಂದು ಅತ್ಯಂತ ಹುಡುಗವುಳ್ಳಂಥ ಪೌರಾಣಿಕ ಮಹಾಸತ್ವದಲ್ಲಿರುವಂಥ ರೆಕ್ಕೆಗಳು ಕೇಳಿ ಕರಿತೀವಿ ಅಲ್ವಾ. ನೆಕ್ಸ್ಟ್ ಲೈಟ್ ಸಾಫ್ಟ್ ನೋಡಿ ಲೈಕ್ ಆಫ್ ದಿ ನೋಡಿ. ನೆಕ್ಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ ಅಂದರೆ ವಿಂಗ್ಸ್ ಆಫ್ ದ ಇಮ್ಯಾಜಿನೇಷನ್ಸ್. ಕಲ್ಪನಾ ಶಕ್ತಿಯಲ್ಲಿರುವಂಥ ರೆಕ್ಕೆಗಳು. ರಿವಾರ್ಡ್ ಅಲ್ಲಿ ರೆಸ್ಪೆಕ್ಟೆಡ್ ಸನ್ಮಾನದಿಂದ ಕಾಣು. ರಿವಾರ್ಡ್ ಮೀನ್ಸ್ ರೆಸ್ಪೆಕ್ಟೆಡ್. ಪ್ರೋಸ್ ಗೆಟ್ ಎ ಸ್ಕ್ಯಾರಲ್ ಹೆದರಿಕೆ ಅಲ್ವಾ. ನೆಕ್ಸ್ಟ್ ಮಿಲ್ಲಿ ನಮ್ರವಾದಂಥ ಮಿಲ್ಲಿ ಅಂತ ನಮ್ರವಾಗಿರೋದು. ನೇಮ್ ಟು ದಿ ಅದೇ ಡ್ಯಾಗರೆನ್ ಪೇಸ್ ಎ ಟಾರನ್ ಪ್ಯಾಡೆಡ್ ಇನ್ ಕಾಲಮ್ಸ್ ಅರಿದ ಪುಸ್ತಕಗಳು ಅಂದರೆ ಪೇಸ್ ಟಾರನ್ ಓಡೆಡ್ ಇನ್ ಅರಿದ ಪುಸ್ತಕಗಳು. ಜೀರ್ ಅಂದರೆ ನೋಡಿ ಲಾವ್ಸ್ ಅಡ್ಡೆ ಅಂದರೆ
ಗೇಲಿ ಮಾತನ್ನ ಮಾಡಿದ್ರು. ಲ್ಯಾಡ್ಸ್ ಅಂದರೆ ಗೇಲಿ ಮಾಡೋದು. ನೆಕ್ಸ್ಟ್ ಗ್ಲೂಮ್ಲಿ ಮೀನ್ಸ್ ಸ್ಯಾಡ್ಲಿ, ಸಿಲುಕಿದ ಹೋಗ್ತಾರ. ನೆಕ್ಸ್ಟ್ ಸಿಡರ್ಲೆಸ್ ಅಂದರೆ ಜಸ್ಟ್ ಔಟ್ಸೈಡ್ ಅಂದರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊರಗಡೆ ಇರೋದು, ಸ್ವಲ್ಪ ಹೊರಗಡೆ ಇರೋದು. ನೆಕ್ಸ್ಟ್ ದಿಸ್ ಈಸ್ ಸೇಮ್ ಟು ದಿ ನೆಕ್ಸ್ಟ್ ಟು ಸ್ಲೀಪ್. ಹಿಡನ್ಸ್ ಕವರ್ಡ್ ಅವರ್ಸಿದ. ನೆಕ್ಸ್ಟ್ ಟ್ರೆಜರ್ಸ್ ವೆಲ್ತ್ ಐಶ್ವರ್ಯ. ನೆಕ್ಸ್ಟ್ ಅದೇ ಸೇಮ್ ಟು ದಿ ಕಾಸ್ಟ್ ಸ್ಪೆಲ್ ಟೋಲ್ಡ್ ದ ಸ್ಟೋರಿ ವಿಚ್ ಅಟ್ಯಾಕ್ ಅಂದರೆ ನೋಡಿ ಕಾಸ್ಟ್ ಸ್ಪೆಲ್ ಆಫ್ ಮ್ಯಾಜಿಕ್ ಅಂದರೆ ನೋಡಿ ಟೋಲ್ಡ್ ದ ಸ್ಟೋರಿ ವಿಚ್ ಅಟ್ಯಾಚ್ ದ ಎವರಿ ಒನ್, ಕಥೆಯಿಂದ ಎಲ್ಲರನ್ನ ಆಕರ್ಷಿಸುವುದು. ನೆಕ್ಸ್ಟ್ ಪ್ಯಾಷನೇಟೆಡ್ ಅಟ್ರಾಕ್ಟೆಡ್ ಆಕರ್ಷಿಸುವುದು. ನೆಕ್ಸ್ಟ್ ಟ್ರೆಡಿಷನಲ್ಸ್ ಹ್ಯಾಂಡೆಡ್ ಓವರ್ ಫ್ರಮ್ ಒನ್ಸ್ ಫಾರ್ ದ ಸಭಿ ಪರಂಪರೆ ಅಂತ ಇರೋದು. ನೆಕ್ಸ್ಟ್ ಸ್ಟೀಡ್ ಅಂದರೆ ರಿಡ್ಡಿಂಗ್ ಹೌಸ್ ಅಂತ ಕುದುರೆ. ಸ್ಟೀಡ್ ಅಂದರೆ ರಿಡ್ಡಿಂಗ್ ಹೌಸ್ ಅಂದರೆ ಕುದುರೆ ಅಲ್ವಾ. ಇಷ್ಟು ಡಿಫಿಕಲ್ಟ್ ವರ್ಡ್ಸ್ಗಳು ದಿಸ್ ಲೆಸನ್ ಅಲ್ವಾ. ಯಾವುದ ಲೆಸನ್ ನೀವು ಹೊಂದಿರೋದು. ನೆಕ್ಸ್ಟ್ ದ ಕಂಟಿನ್ಯೂ ದ ಲೆಸನ್ಸ್ ಐ ಆಮ್ ರೀಡಿಂಗ್ ಟು ದ ದೀಸ್ ಲೆಸನ್. ಆಲ್ ದ ವರ್ಡ್ ಅಷ್ಟೇ ದಿಸ್ ವಾಸ್ ಇರಿಟೆಡ್ ಅಲ್ವಾ. This is a short life of sketch of Sai Paranjape, a famous theatre and personality from Pune. Pune, the Maharashtra. She has also the director of many television serials. She won the national award for the best documentary with a social purpose. Her films are related even today. Next, it was a familiar sight to the residents of Pune. A plump little girl of about 6-7 of skipping along with a elderly gentleman. They laughed or talked and had a great time. The little girl was a Sai and the gentleman was a famous educationist and a mathematician, Sir R.P. Paranjape. Indian first senior wranglers and Sai grandfather's Appa. Yes, they was walked to Appa a simple mathematical questions and also the related of papers to her. These including fairy tales, Arabian Nights and Birbal stories. Sai naturally prepared the fairy tales of mathematical problems. Tell me the story of Sai and one day. Tell me a story of Sai said one day as they set out. No, said Appa grimly, today you tell me one. And she did. It was a fairy tale replete with the dragons and the princess taking the parrots and hidden a gold. Parrots hidden a gold. Sai completed the tale and they lived happily ever after. And said Appa, quite interesting. Where did you read it? I didn't made up. Cried Sai. His grandfather was a very much of impression. That was perhaps first flight of fancy, and it was a beginnings of the wonderful world of 3D creativity. By the time she was just 8, she had published her first book of fairy tales called the Mulancha Mera.
In the Paranjapi's household, one day Sai stepped on a book by mistake as a rushed into the library. Stop right there. Ordered to her grandfather Sai's post a day. You know what you just did. Kicked the knowledge that what you did as to the forgiveness of book. Sai is a meekly and namaskars to the book. The publishment was given when he was discovered. Any dog heard the book with this learn to this respect feeling about the book early in the life. It was not the fun of this always. She was a bit of plump and her mates used to make fun of her. You cannot run with his Sai, Jired and Chandu, which make our turn the week, said the Mira's unkindly, never can you keep yourself active, you are too bad, added to the Devyani. Sai faced the crumpled, and he was there gloomily and sideless of watchings. Her friends was a laugh and play happily. Soon as the brightened, she cried out, I now have the lovely game. He magic the iceland of the hidden of treasures there. The mares who were playing gathered around her, listened to her story. In no time, she cast the spell of magic. They not only listened to the fantastic stories, but when he was also the ready take rules and hacked of this directed this went to harm not for a day too, but for the whole week. Sai was always passionate by many things. One of them was dole weddings. This was the traditional game played by the Maharashtrian girls. Children conduct to the marriage, the bride roll and the groom's roll. The mantras chanted to Gad, Jagari, and Pova, Landi, Beatles rice or the servant. As the child she said one day, Mummy, you never let have any fun of the completingly. Mother, and all right, you want to the wedding, well, you all have one that you can never forget. On that day, when she came back from the schools, the whole house looked like a marriage hall. Before could anything, she was dressed like a bride's mother's. The band arrived, the grooms rode on a real steel. All the children of the loyalty took part. The bride was brought with all religions chantings. The mothers that day so fond of the drama, the grave of the become one of the Indians leading and filmmakers and theatre and responsibilities, personalities. Okay, this continues the explain of this. They follow it all of the students of this lesson. This is a short life sketch of the Sai Paranjape. This is the short of the sketch of the Sai Paranjape's famous theatre, the personalities from the Pune and Maharashtra. ಇಲ್ಲಿ ಅವಳು ಸಾಯಿ ಪರಂಜೇಪೆ ಒಬ್ಬಳು ಏನಲ್ಲಿ ತನ್ನ ಜೀವನದ ಸಂಕ್ಷಿಪ್ತವಾದ ಕಾಡುಪತಿ ಇದೆ. ಅಂದರೆ ಪ್ರಸಿದ್ಧ ನಾಟಕರಾಗಿದ್ದರು ಇವರು. ಮಹಾರಾಷ್ಟ್ರದ ಮತ್ತು ಪೂನಾದವರು ಸಹ ಇವರು ಅನೇಕ ಟಿವಿ ಧಾರಾವಾಹಿ ನಿರ್ದೇಶಕರಲ್ಲ. ಅಂದರೆ ಶಿವಾಸ್ ಆಲ್ಸೋ ಡೈರೆಕ್ಟೆಡ್ ಆಫ್ ದ ಮೆನಿ ಟೆಲಿವಿಷನ್ ಸೀರಿಯಸ್. ಅಂದರೆ
ಇಲ್ಲಿ ಇವರು ಸಾಯಿ ಪರಂಪರೆ ಜೀವನ ಸಂಗೀತ ಕಾಡುಕೃತಿಯಾಗಿದೆ. ಅಂದರೆ ಪ್ರಸಿದ್ಧ ನಟಕರಾಗಿದ್ದಂಥ ಇವರು ಮಹಾರಾಷ್ಟ್ರ ಮತ್ತು ಪುನಾದ ಅನೇಕ ಟಿವಿ ಧಾರಾವಾಹಿಗಳನ್ನು, ಅಂದರೆ ಇವರ ಒಂದು ಪರಂಜೇಪಿ ಅವರ ಜೀವನದ ಸಂಕ್ಷಿಪ್ತ ಕಾಡುಕೃತಿಯಾಗಿದೆ. ಸಂಕ್ಷಿಪ್ತವಾದ ಲೈಫ್ ಸ್ಕೆಚ್ ಆಫ್ ಸಾಯಿ ಪರಂಜೇಪಿಸ್ ದ ಫೇಮಸ್ ಥಿಯೇಟ್ರಿ, ಒಬ್ಬ ನಾಟಕಗಳಾಗಿ ಅಲ್ವಾ. ಸಿಯಾಸಿ ಆಲ್ಸೋದಿ ಪುಣೆಯಿಂದ ಮಹಾರಾಷ್ಟ್ರದಲ್ಲಿ ಅಲ್ವಾ, ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿ ನಟಕರಾಗಿದ್ದರು ಅಲ್ವಾ. ಇವರು ಪ್ರಸಿದ್ಧ ನಟಕರಾಗಿದ್ದರು. ಮಹಾರಾಷ್ಟ್ರ ಮತ್ತು ಪುಣೆ ಇವರ ಅನೇಕ ಟಿವಿ ಧಾರಾವಾಹಿಗಳನ್ನು ಮಹಾರಾಷ್ಟ್ರದಲ್ಲಿ ಮತ್ತು ಪುಣೆಯಲ್ಲಿ ಅಲ್ವಾ ನೋಡಿ ನಟಕರಾಗಿ ಅಲ್ವಾ. ಮಹಾರಾಷ್ಟ್ರ ಮತ್ತು ಪುಣೆ ಆಲ್ಸೋ ದ ಡೈರೆಕ್ಟರ್ ಆಫ್ ಮೆನಿ ಟೆಲಿವಿಷನ್ ಸೀರಿಯಲ್ಸ್ಗಳನ್ನು ಹಲವಾರು ಧಾರಾವಾಹಿಗಳನ್ನು ನಿರ್ಧರಿಸಿದ್ದಾರೆ. ಮಹಾರಾಷ್ಟ್ರ ಮತ್ತು ಪುಣೆಯಲ್ಲಿ ಅಲ್ವಾ, ಮರಾಠಿ ಮತ್ತು ಪುಣೆಯಲ್ಲಿ ಅಂದರೆ ಮರಾಠಿಯಲ್ಲಿ ಅನೇಕ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಸಾಮಾಜಿಕ ಕಾರ್ಯವನ್ನು ನಡೆಸಿ ಮಾಡಿದಂಥ ಕಾರ್ಯಕ್ಕೆ ಅವರಿಗೆ ರಾಷ್ಟ್ರಪತಿ ನೋಡಿ she worked the National Award for Best Documentary with ಸೋಷಿಯಲ್ ಪರ್ಪಸ್. ಅಂದರೆ ಇವರು ಸಾಮಾಜಿಕ ಮಾಡಿದಂಥ ಕೆಲವು ಕಾರ್ಯದಲ್ಲಿ ಡಾಕ್ಯುಮೆಂಟ್ರಿಗಳಲ್ಲಿ ಅವಾರ್ಡ್ ಹಲವಾರು ಅಂದರೆ ರಾಷ್ಟ್ರೀಯವಾದಂಥ ಅವಾರ್ಡ್, ರಾಷ್ಟ್ರಮಟ್ಟದಲ್ಲಿ ಕೆಲವು ಅವಾರ್ಡ್ಗಳು ಸಿಕ್ಕಿವೆ. ಆದರೆ ಫಿಲಮ್ಸ್ ವಾಸನೆ ರಿಲೇಟೆಡ್ ಆಫ್ ಇವನ್ ಟುಡೇ ಅವರ ಫಿಲಮ್ಸ್ಗಳು ಹಿಂದಿಗೂ ಸಹ ಏನಾಗಿದ್ದಾವೆ ಅಲ್ಲಿ ಸಮಂಜಸವಾಗಿದೆ. ಹಿಂದಿನ ಫಿಲಮ್ಗೆ ಹಿಂದಿಗೂ ಅವು ಆಗಿ ಮಾಡಿದಂಥ ಫಿಲಮ್ಗಳು ಸಹ ಹಿಂದಿಗೂ ಸಹ ಸಮಂಜಸವಾಗಿ ಅವು ನಿರ್ಧರಿಸಿದ್ದಾರೆ. ಇಟ್ ವಾಸ್ ಎ ಫೆಮಿಲಿಯರ್ ಸೈಟ್ ಟು ದ residency of Pune and plump of little girl of about of 6'7", the skipping up along with the gentleman they laughter returned. ಅಂದರೆ ಅವರು ಇಲ್ಲಿ ಪುಣೆಯಲ್ಲಿ ಇರುವಾಗ ಸಾಮಾಜಿಕದಲ್ಲಿ ಕಾರ್ಯವನ್ನು ಮಾಡಿದ ಕಾರ್ಯಕ್ಕೆ ಅಲ್ಲಪ್ಪ ಅವರು ಪುಣೆಯಲ್ಲಿ ವಾಸಿಸುವಾಗ ಅವರು ಸಾಮಾನ್ಯ ದೃಷ್ಟಿಯಾಗಿತ್ತು. ಅಲ್ಲಿ ಅವರ ಸಾಮಾನ್ಯವಾದಂಥ ಈ ದೃಶ್ಯವಾಗಿತ್ತು. ಅಲ್ಲಿ ಆರಂಭದಿಂದ 7 ವರ್ಷದ ದುಡ್ಡು ಆಗಿರೋಂಥ ಹುಡುಗಿ ಸ್ವಲ್ಪ ವಯಸ್ಸಾದವರ ಜೊತೆ ಸೇರಿ ಸ್ಕಿಪ್ಪಿಂಗ್ ಮತ್ತು ಈ ತಲಾಟೆ ಮತ್ತು ನಗುತ್ತಾ ಹರಟೆಯನ್ನು ಹೊಡಿತಿರುವುದನ್ನು ಸಂಬಂಧದಲ್ಲಿ ಸಮಯವನ್ನು ಕಳಿತಿದ್ರು. ಅಂದರೆ ಇವಳು ಸಣ್ಣ ಹುಡುಗಿ ಆಗಿದ್ದು ಸಹ ನೋಡಿ, ಲಿಟ್ಲು ಗರ್ಲ್ ವಾಸೆ ಚಿಕ್ಕ ಹುಡುಗಿ ಆಗಿದ್ದು ಸಹ ಜೆಂಟ್ಲ್ಮ್ಯಾನ್ ಆಫ್ ಫೇಮಸ್ ಎಜುಕೇಷನ್ಸ್ ಮ್ಯಾಥಮೆಟಿಷಿಯನ್ಸ್ ಆರ್.ಸಿ. ಪರಂಜೇಪಿ ನೋಡಿ. ಇಟ್ ವಾಸ್ ದ ಫೆಮಿಲಿಯರ್ ಸೈಟ್ ಇನ್ ದ ರೆಸಿಡೆನ್ಸ್ ಆಫ್ ಪುಣೆಯಲ್ಲಿದ್ದಾಗ ಎ ಪ್ಲಂಪ್ ದುಂಡು ಆಗಿರುವಂಥ ಹುಡುಗಿ, ಸಾಮಾನ್ಯವಾದ ಹುಡುಗಿ ಟು ದ ಚಿಕ್ಕ ಹುಡುಗಿ ಆಫ್ಟರ್ 6'7" ಇರುವಂಥ ಹುಡುಗಿ ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಎಲ್ಡರ್ಸ್, ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಡರ್ಸ್ ಜೊತೆ ದೊಡ್ಡವರ ಜೊತೆ ಸ್ಕಿಪ್ಪಿಂಗನ್ನು ಆರಂಭವನ್ನು ಮಾಡ್ತಿದ್ರು. ಲಾಕ್ಡ್ ಅವ್ರ ಜೊತೆ ದೊಡ್ಡವರ ಜೊತೆ ನಗೋದು, ಅದು ಮಾತಾಡೋದು, ಅದೇ ಗ್ರೇಟ್ ಟೈಮ್ ಅವರ ಉತ್ತಮ ಟೈಮ್ಗಳನ್ನು ಕಳ್ತಿದ್ರು. ನೆಕ್ಸ್ಟ್ ಲಿಟ್ಲು ಗರ್ಲ್ ವಾಸೆ ಸಾಯಿ ವಾಸೆ ಜೆಂಟ್ಲ್ಮ್ಯಾನ್ ವಾಸೆ ಫೇಮಸ್ ಎಜುಕೇಷನ್ಸ್. ಅಲ್ಲಿ ಲಿಟ್ಲು ಗರ್ಲ್ ಇದ್ದಾಗ ಆ ಜೆಂಟ್ಲ್ಮ್ಯಾನ್ ಆಪಸ್ತಿ ಯಾರು ಆ ಸಾಯಿ ಅಂದ ಜೆಂಟ್ಲ್ಮ್ಯಾನ್ ವಾಸ್ ದ ಫೇಮಸ್ ಎಜುಕೇಷನಿಸ್ಟ್ ಅಲ್ವಾ, ಒಬ್ಬ ಶಿಕ್ಷಣ ತಜ್ಞರಾಗಿದ್ದಂಥ ಅಂಡ್ ಮ್ಯಾಥಮೆಟಿಷಿಯನ್ಸ್ ಒಬ್ಬ ಒಂದು ಉತ್ತಮ ಗಣಿತಶಾಸ್ತ್ರಜ್ಞರಾಗಿದ್ದು ಸಹ ಅಂತ ಸರ್ ಯಾರು R.P. ಪರಂಜೇಪಿ ಅಲ್ವಾ. R.P. ಪರಂಜೇಪಿ ಅವ್ರ ಜೊತೆಲಿ ಕಳ್ಕೊಂಡು ಇಟ್ ಈಸ್ ದ ಫಸ್ಟ್ ಸೀನಿಯರ್ಸ್ ಆಫ್ ಟ್ರ್ಯಾಂಗ್ಲರ್ಸ್. ಅವಳು ಒಬ್ಬ ಅತ್ಯಂತ ಮೊದಲ ಗಣಿತಶಾಸ್ತ್ರಜ್ಞರು ಆಗಿದ್ದರು. ಆಗಿಯೂ ಸಹ ಪುಣೆಯಲ್ಲಿ ವಾಸಿಸುವಂಥ ಇವರು ಸಾಮಾನ್ಯವಾದ ಚಿಕ್ಕ ಬಾಲಕಿ ಸಾಯಿ ತನ್ನ ವಯಸ್ಸಾದ ಮನುಷ್ಯ ಶಿಕ್ಷಣ ತಜ್ಞ ಮತ್ತು ಗಣಿತಶಾಸ್ತ್ರ R.P. ಪರಂಜೇಪಿಯವರಾಗಿದ್ದಂಥ ಭಾರತ ಮೊದಲ ಗಣಿತಶಾಸ್ತ್ರಜ್ಞ ತೇರ್ಗಡೆ ಹೊಂದಿದ್ದಂಥ ಮತ್ತು ಸಾಯಿ ಅವರ ತಾತ ಅಪ್ಪ ಸಾಯಿ ಮತ್ತು ಅಪ್ಪ ಇಬ್ಬರು ಸಹ ಜೊತೆಯಾಗಿ ನಡೆದಾಡುತ್ತಾ ಹೋರಾಟವನ್ನು ಅಪ್ಪ ತುಂಬ ನೋಡಿ ಸುಲಭವಾದಂಥ ಗಣಿತ ಪ್ರಶ್ನೆಗಳನ್ನು ಕೇಳ್ತೀವಿ ನೋಡಿ. ಅಲ್ಲಿ ತಿಟ್ಲುದಲ್ಲಿ ಹೊಸ ನೋಡಿ ಜೆಂಟ್ಲ್ಮ್ಯಾನ್ ವಾಸ್ ಫಸ್ಟ್ ಸೀನಿಯರ್ ಆಂಗ್ಲರ್ಸ್ ಒಬ್ಬ ಗಣಿತಶಾಸ್ತ್ರಜ್ಞ ಅಂತ ಮೊದಲ ಸಾಯಿ ಗ್ರ್ಯಾಂಡ್ ಫಾದರ್ ವಾಸ್ ಅಪ್ಪ ದೇ ವಾಕುಡ್ ಅಪ್ ಟು ದ ಸಿಂಪಲ್ ಮ್ಯಾಥಮೆಟಿಕ್ಸ್. ಅವರಿಗೆ ಸರಳವಾದಂಥ ಗಣಿತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಕ್ವಶನ್ಸ್ಗಳನ್ನು. ಆಲ್ಸೋ ದ ರಿಲೇಟೆಡ್ ಆಫ್ ಟೇಬಲ್ಸ್ ಆಫ್ ದ ಹರ್ ಸಿಂಪಲ್ ನೋಡಿ. ಭಾರತದಲ್ಲಿ ಕೆಳಗಡೆ ಹೊಂದಿದಂಥ ಇಬ್ಬರು ಜೊತೆಯಾಗಿ ಆಡ್ತಾ ಹೊರಟ ಅಪ್ಪ ತುಂಬ ಸುಲಭವಾದಂಥ ಈ ಗಣಿತ ಪ್ರಶ್ನೆಗಳನ್ನು ಕೇಳಿದರು ಸಹ ಮತ್ತು ಕಟ್ಟುಕತೆಯನ್ನು ಹೇಳಿದರು ಸಹ. ಇದರಲ್ಲಿ ದೇವತೆಗಳ ಕಥೆಗಳು ಸಹ ಅರೇಬಿಯನ್ ನೈಟ್ಸ್ ಮತ್ತು ಈ ಬೀರ್ಬಲ್ನ ಕಥೆಗಳು ಇದ್ದವು. ಸಾಯಿಯವರಿಗೆ ಮುಖ್ಯವಾಗಿ ದೇವತೆಗಳ ಕಥೆಗಳನ್ನು ಗಣಿತಕ್ಕೆ ಹೋಲಿಸಲು ಎಷ್ಟು ಕಷ್ಟವಾಗ್ತಿತ್ತು. ಅಂದರೆ ತುಂಬ ಸುಲಭವಾದಂಥ ಪ್ರಶ್ನೆಗಳನ್ನು ಅಲ್ವಾ, ಗಣಿತ ಪ್ರಶ್ನೆಗಳನ್ನು ಕೇಳಿದರು ಸಹ ಮತ್ತು ಕಟ್ಟುಕತೆಗಳನ್ನು ಕೇಳಿದರು. ಅವರಲ್ಲಿ ದೇವತಾ ಕಥೆಗಳನ್ನು ಅರೇಬಿಯನ್ ನೈಟ್ಸ್ ಮತ್ತು ಬೀರ್ಬಲ್ನ ಕಥೆಗಳಾಗಿದ್ದವು. ಈ ಸಾಯಿ ಮುಖ್ಯವಾಗಿ ದೇವತೆಗಳ ಕಥೆಗಳನ್ನು ಗಣಿತಕ್ಕೆ ಹೋಲಿಸಲು ಕಷ್ಟವಾಗ್ತಿತ್ತು. ಅಂದರೆ ಇಲ್ಲಿ ಲಿಟ್ಲು ಗರ್ಲ್ ವಾಸ್ ಅಂಡ್ ಜೆಂಟ್ಲ್ಮ್ಯಾನ್ಸ್ ಆಫ್ ದ ಫೇಮಸ್ ಎಜುಕೇಷನಿಸ್ಟ್ ಅಂಡ್ ಮ್ಯಾಥಮೆಟಿಷಿಯನ್ಸ್ ಅಂಡ್ ಪರಂಜೇಪಿ ಇಂಡಿಯನ್ ಫಸ್ಟ್ ಸೀನಿಯರ್ ಆಂಗ್ಲರ್ ಅಲ್ವಾ. ಭಾರತದ ಮೊದಲ ಒಬ್ಬ ಬಡವಿ ಒಂದು ಗಣಿತಾಕ್ಷರ ಸೀನಿಯರ್ ಆಂಗ್ಲರ್ ಗಣಿತ ಪ್ರಾಜ್ಞ
Sai grandmother's Appa, they walked to Appa the simple mathematical questions and also the related of the papers, alva, kattu kategalanna ಹೇಳ್ತಾರೆ. This was a included the fairy tales, alva, ಕೆಲವು ಕಟ್ಟು ಕಥೆಗಳು, ದೇವತಾ ಕಥೆಗಳು, ಹೀಗೆ ಅರೇಬಿಯನ್ ನೈಟ್ಸ್ಗಳು, ಬೀರ್ಬಲ್ನ ಸ್ಟೋರೀಸ್ಗಳು, ಇವೆಲ್ಲ ನ್ಯಾಚುರಲಿಟಿ ಅಂಡ್ ಅಲ್ಲಿ ಆದರೆ ಪ್ರಿಪೇರ್ಡ್ ದೇ ಫೇರಿ ಟೇಲ್ಸ್ ವಾಸ್ ಎ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಆದರೆ ಕೆಲವು ಕಟ್ಟುಕತೆಗಳನ್ನು ಈ ಕೆಲವನ್ನ ಸಂಸ್ಕೃತದಲ್ಲಿ ಇದ್ದಂಥ ಕಟ್ಟುಕತೆಗಳನ್ನು ಮ್ಯಾಥಮೆಟಿಕ್ಸಲ್ಲಿ ಹೋಲಿಸಿ ಹೇಳೋದು ಭಾಳ ಕಷ್ಟವಾಗ್ತಿತ್ತಂತೆ. ಅವರಿಗೆ ಕಥೆಗಳನ್ನು, ದೇವತಾ ಕಥೆಗಳನ್ನು ಗಣಿತಕ್ಕೆ ಹೋಲಿಸಿ ಅದು ಕಷ್ಟವಾಗ್ತಿತ್ತು. ಈಗ ಅದರಿಂದ ಒಂದು ಏನಾಗ್ತದೆ, ಟೆಲ್ ಮೀ ದ ಸ್ಟೋರಿ ಅಪ್ಪ ಅಂತ ಕೇಳ್ತಾರೆ ಅಲ್ವಾ. ಕೇಳ್ತಾರೆ, ಕೆಲವು ಕೇಳ್ತಾರೆ, ಏನಂತ ಕೇಳ್ತಾರೆ, ಒಂದಿನ ಈ ತಾಯಿಯಲ್ಲಿ ಒಂದು ದಿನ ಈ ಏನಂತ ಕೇಳ್ತಾರೆ, ಮುಂದಿನ ಸಾಯಿಯನ್ನು ಒಂದು ಕಥೆಯನ್ನು ಹೇಳೋದು ಕೇಳ್ತಾರೆ. ಯಾರು, ಟೆಲ್ ಮೀ ದ ಸ್ಟೋರಿ ಅಪ್ಪ ಸೆಟ್ ಅಲ್ವಾ. ಸಾಯಿ ಸೆಟ್ ಒಂದೇ ದ ದೇ ಸೆಟ್ ಔಟ್ ಆಫ್ ದ ಅಪ್ಪ ವಾಸ್ ಎ ಡ್ರೀಮ್ಲಿ ಅಲ್ವಾ, ಕಠಿಣ ಆಗ್ತದೆ. ಆಗ ಮೀ ಡೇ ಅಂಡ್ ಟೆಲ್ ಮೀ ದ ಅಲ್ವಾ, ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಕಥೆಯನ್ನು ಹೇಳಲಿಕ್ಕೆ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಮಾಡಿದಳು. ಹಾಗೆ ಅವಳು ಮಾಡಿದಳು. ಏನು ಮಾಡ್ತಾಳೆ, ದಿಸ್ ಗಾಡ್ ಇಸ್ ಸೇಮ್ ಟು ದಿ ಅಂಡ್ ಟೆಲ್ ಮೀ ದ ಬಂದಾಗ ಅಂಡ್ ಶಿ ಸೆಡ್ ಇಟ್ ವಾಸ್ ಎ ಫೇರಿ ಟೇಲ್ ಅಂಡ್ ರಿಪ್ಲೇಟ್ ವಿತ್ ಎ ಡೇಂಜರಸ್ ಅಂಡ್ ಪ್ರಿನ್ಸಸ್ ಅಂಡ್ ಟೇಕಿಂಗ್ ದ ಪ್ಯಾರೆಟ್ಸ್ ಅಂಡ್ ರಿಟರ್ನ್ ದಿ ಗೋಲ್ಡ್. ಇಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ದಿನ ಹಾಗೆ ಅವಳು ಮಾಡಿದಳು. ಒಂದಿನ ಕಟ್ಟುಕತೆಯ ಮೂಲಕತೆ ಇದ್ದ ಹಾಗೆ ಮಹಾಸರ್ಪ ಮತ್ತು ರಾಜಕುಮಾರಿ ಮಾತನಾಡುವಂಥ ಗಿರಿ ಮತ್ತು ಬಚ್ಚಿತ್ತಿರುವಂಥ ಬಂಗಾರ, ಈ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತಾರೆ. ಇದಂತ ಗೋಲ್ಡ್ ಅಲ್ವಾ. ಸಾಯಿ ಕಂಪ್ಲೀಟೆಡ್ ದಿಸ್ ಅಂಡ್ ದೇ ಲೀವ್ ದ ಹ್ಯಾಪಿಲಿ ಅಂಡ್ ಎವರಿ ಆಫ್ಟರ್ಸ್ ಅಲ್ವಾ. ಆ ಕಂಪ್ಯೂಟರ್ ಸ್ಟೋರಿ ಹೇಳಿದ್ಮೇಲೆ ವಿತ್ ಆಲ್ ಆಫ್ ದಿಸ್ ಅಂಡ್ ದೇ ವಾಸ್ ಲೈವ್ ಟು ದ ಹ್ಯಾಪಿಲಿ, ಎಲ್ಲರೂ ಸಹ ಸಂತೋಷದಿಂದ ಕಳ್ತಾರೆ ಜೀವನ. ಎವರಿ ಆಫ್ಟರ್ ನಂತರ ಕೇಳ್ದಲೇ ತನ್ನ ಜೀವನವನ್ನು ಕಟ್ಟುಕತೆಯಿಂದ ಕೇಳ್ದಲೇ ಮುಂದುವರಿಸಿಕೊಂಡು ಕಳ್ತಾರೆ. ಸೆಟ್ ಅಪ್ಪ ವಿಧಾನವನ್ನು ಹೇಳ್ತಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್ ಇದೆ. ವೇರ್ ಡಿಡ್ ಯು ರೀಡ್ ಇಟ್, ಇದನ್ನೆಲ್ಲಿ ಓದಿದ್ದೆ ಅಂತ ಕೇಳ್ತಾರೆ ಅಲ್ವಾ. ಸಾಯಿಯನ್ನು ನೀನು ಇದನ್ನು ಎಲ್ಲಿ ಓದಿದ್ದೆ ಅಂತೇಳಿ ಕೇಳ್ತಾರೆ. ಆದರೆ ಅದರ ಐ ಡಿಡಂಟ್ ಟು ಮೇಡ್ ಇಟ್ ಅಪ್ ಆ್ಯಂಡ್ ಟ್ರೈಡ್ ಸಾಯಿ, ಇದನ್ನು ಎಲ್ಲೂ ಕೇಳಿಲ್ಲ, ನಾನೇ ಇದನ್ನು ಕಟ್ಟುಕತೆಯನ್ನು ಅದನ್ನು ಕಟ್ಟಿದೆ ಅಲ್ವಾ, ನಾನೇ ಅದನ್ನು ತಯಾರಿಸಿದೆ ಅಂಡ್ ಟ್ರೈಡ್ ಅಂತ ಹೋಗ್ತದೆ. ಇದನ್ನು ನಾನು ಎಲ್ಲೂ ಕೇಳಿಲ್ಲ, ಇದನ್ನು ನಾನು ಎಲ್ಲೂ ಸಹ ಓದೋದಿಲ್ಲ, ತಾನೇ ತಯಾರು ಮಾಡಿಬಿಟ್ಟೆ ಎಂದು ಸಾಯಿ ಹೇಳ್ತಾರೆ. ನಾನೇ ತಾನು ಓನಾಗಿ ಸೃಷ್ಟಿಯನ್ನು ಮಾಡಿದೆ ಅಂತೇಳಿ ಕೂಗ್ತಾರೆ. ಟ್ರೈಡ್ ಸೇ ಹೋಗ್ತಾರೆ. ಆಗ ಅವ್ರ ಗ್ರ್ಯಾಂಡ್ ಫಾದರ್ ವಾಸ್ ಎ ವೆರಿ ಮಚ್ ಇಂಪ್ರೆಸ್, ಅದನ್ನು ಬಹಳ ಇಂಪ್ರೆಸ್ ಆಗ್ತಾರೆ ಅಲ್ವಾ, ಬಹಳ ಅದರ ಮೇಲೆ ಪ್ರಭಾವ ಆಗ್ತದೆ. ಪ್ರಭಾವ ಬೀರಿ ದಟ್ ವಾಸ್ ಎ ಪರ್ಯಾಪ್ಸ್ ಅಂತ ರೈಟ್ ದ ಪೆನ್ಸಿ ಅಲ್ವಾ, ರೈಟ್ ಆಫ್ ದ ಪೆನ್ಸಿ. ಅದಕ್ಕೆ ಸುಲಭವಾಗಿ ಒಂದು ಕಟ್ಟುಕತೆಯ ಬಗ್ಗೆ ಅಲ್ವಾ, ಆ ಕಟ್ಟಿನ ಪ್ರೈಟ್ ಆಫ್ ದ ಫ್ಯಾನ್ಸಿ ಅಲ್ವಾ, ಆ ಕಟ್ಟುಕತೆಯ ಶಕ್ತಿಯನ್ನು ಎಷ್ಟಿದೆ ಅಲ್ವಾ, ಪ್ರೈಟ್ ಆಫ್ ದ ಫ್ಯಾನ್ಸಿ ಅಲ್ವಾ. ಫಸ್ಟ್ ದ ಪ್ರೈಟ್ ಆಫ್ ದ ಫ್ಯಾನ್ಸಿ ಆ್ಯಂಡ್ ಇಟ್ ವಾಸ್ ಎ ಬಿಗಿನಿಂಗ್ ವಂಡರ್ಫುಲ್ ಆಫ್ ದ ವರ್ಡ್ ಆಫ್ ದ ಕೃತಿ. ಅದರಲ್ಲಿ ಸ್ಟಾರ್ಟಿಂಗ್ ಆಗಿ ಕಟ್ಟಿದಂಥ ಒಂದು ಕಟ್ಟುಕತೆಯಲ್ಲಿ ಅತ್ಯಂತವಾದಂಥ ಆಶ್ಚರ್ಯಕರವಾದಂಥ ಪದಗಳು ಇದ್ದವು ಅಲ್ವಾ. ಅಂದರೆ ಬೈ ಟೈಮ್ ನೋಡಿ, ಬೈ ದ ಟೈಮ್ ಇಸ್ ಜಸ್ಟ್ 8, ಅವಳು 8 ವರ್ಷಗಳಿದ್ದಾಗಲೇ ಸಿಯಾದ ನೋಡಿ ಪಬ್ಲಿಷ್ ಟು ದ ಹರ್ ಫಸ್ಟ್ ಬುಕ್ ಆಫ್ ಅಲ್ಲಿ ಫೇರಿ ಟೇಲ್ಸ್ ಅಲ್ವಾ. ಒಂದು ಅವಳು 8 ವರ್ಷದಾಗಲೇ ಮತ್ತೆ ಮೊದಲ ಒಂದು ಅದರ ಕುರಿತವಾದ ಫೇರಿ ಟೇಲ್ಸನ್ನು ಕಟ್ಟುಕತೆಯ ಒಂದು ಅಲ್ವಾ ಒಂದು ನೋಡಿ 8 ವರ್ಷದ ಬುಕ್ ಆಫ್ ಫೇರಿ ಟೇಲ್ಸ್ ಅಂತೇಳಿ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಾಳೆ. ಅದನ್ನು ಯಾವುದಂದರೆ ಟೇಲ್ಸ್ ಕಾಲ್ಡ್ ದ ಉಲಾಂಚಾ ಮೇರಾ. 8 ವರ್ಷದಾಗಿ ಬಿಟ್ಟಂಥ ಒಂದು ಪುಸ್ತಕದ ಹೆಸರು ಅಂದರೆ ಮುಖ್ಯವಾಗಿ ಹೇಳ್ತಾರೆ ಯಾವುದು, ಉಲಾಂಚಾ ಮೇರಾ ಅಂತೇಳಿ ಅದು ಕೇಳಿ ಕಟ್ಟುಕತೆಯ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡಿದರು. ಅಂದರೆ ಪ್ರಪಂಚದ ಮೊದಲ ಪ್ರಯತ್ನವಾಗಿತ್ತು. ಅವಳಿಗೆ 8 ವಯಸ್ಸಾಗಿದ್ದಾಗಲೇ ಈ ಮುಲಾಂಚಾ ಮೇರಾ ಎಂಬ ಈ ಕಟ್ಟುಕತೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಕಟ್ಟುಕತೆಯ ಪುಸ್ತಕವನ್ನು ಫಸ್ಟ್ ಪಬ್ಲಿಷ್ ಆಫ್ ದ ವಿಚ್ ಒನ್ ಆಫ್ ದ ಫಸ್ಟ್ ಪಬ್ಲಿಷ್ ಆಫ್ ದ ಬುಕ್ ಆಫ್ ದ ಸಾಯಿ ಅಲ್ವಾ, ಸಾಯಿ ಪರಂಜೇಪ. ಯಾವುದು ಅವರು ಫಸ್ಟ್ ಬಿಡುಗಡೆ ಮಾಡಿದಂಥ ಪುಸ್ತಕ ಯಾವುದು ಅಲ್ಲಿ ನೋಡಿ. ಹೂ ಇಸ್ ದ ಸಾಯಿ ಪರಂಜೇಪ ಹೇಳ್ತೀರಾ? ಕ್ವಶನ್ಸ್ ಪ್ಲೀಸ್ ಹೇಳಿ. ಯಾರು? ಪರಂಜೇಪ ವಾಸ್ ಎ ಫೇಮಸ್ ಎಜುಕೇಷನಿಸ್ಟ್ and mathematicians and he was the senior wranglers alva. So who was the Sir Sai, who was Sir
R.P. Paranjapa was the famous educationist and mathematician. He was Indian first senior wrangler. He was a Sai grandfather. Next, why was the Sai famous make a parallel? Then Sai famous used to the make fun of this because there was a bit of the plums. Next, alva, leaf. Next, leaf plum. Sai was poor. When did the Sais? When was the Sais published the first book of fairy tales called the Ulancha Vera? The Sai was published by at the age of the 8. Age of the 8. Next to him. Completed. Then the Paranjapa was a household. Next to completed. Sorry. See, Sai's love for the books grew with her. Belta ಬಹಳ ಬುಕ್ಸ್ ಅನ್ನ ಪ್ರೀತಿಯನ್ನ ಮಾಡಿದ್ರು. The books were the rewarded of the objects. ಗೌರವ ಬಹಳ ಬುಕ್ಕಿಗೆ ಗೌರವವನ್ನು ಕೊಡ್ತಾ ಇದ್ರು. ಯಾಕೆಂದ್ರೆ ಇಂದ ಪರಂಜಪಾಸ್ ಹೌಸ್ ಹೋಲ್ಡ್ ಮನೆಯಲ್ಲಿ ಇಂದ ಪರಂಜಪಾಸ ಹೌಸ್ ಹೋಲ್ಡ್ ಮನೆಯಲ್ಲಿದ್ದಾಗ ಒಂದೇ ಏನಾಗ್ತದೆ ಎ ಸ್ಟೆಪ್ಡ್ ಆನ್ ಎ ಬುಕ್ ಬೈ ಮಿಸ್ಟೇಕ್ಸ್ ದ ಎಸ್ ಎ ರಶ್ಯೂಡ್ ಟು ಇಂಟು ದ ಲೈಬ್ರರಿ. ಅಂದರೆ ಒಂದೇ ಏನಾಗ್ತದೆ ಸಾಯಿ ವಾಸ್ ಎ ಸ್ಟೆಪ್ಡ್ ಆನ್ ದ ಬುಕ್ಸ್. ತಾಯಿ ಒಂದಿನ ಏನಾಗ್ತದೆ ಆ ಬುಕ್ಕಿನ ಮೇಲೆ ಲೈಬ್ರರಿಗೆ ಹೋದಾಗ ಭಾಳ ರಶ್ ಇತ್ತು. ಆ ಟೈಮ್ನಲ್ಲಿ ಆ ಬುಕ್ಕಿನ ಮೇಲೆ ಕಾಲನ್ನು ಇಟ್ಟುಬಿಡ್ತಾರೆ. ಆಗ ಸ್ಟಾಪ್ ರೈಟ್ ಹೇಳ್ತಾರೆ. ಸ್ಟಾಪ್ ರೈಟ್ ದೇನ್ ಆರ್ಡರ್ ಟು ಹರ್ ದ ಗ್ರ್ಯಾಂಡ್ ಫಾದರ್ಸ್ and Sai was now what you just did. You kicked the knowledge that he was a what did you, and now we ask for the progressively forgiveness of the book. ಅಂದರೆ ಸ್ಟಾಪ್ ರೈಟ್ ದ ನಿಲ್ಲಿಸ್ಬಿಡೋದು. ಸ್ಟಾಪ್ ರೈಟ್ ಅಂತ ಯಾರು ರೈಟ್ ಆರ್ಡರ್ ಟು ದ ಗ್ರ್ಯಾಂಡ್ ಫಾದರ್ಸ್. R.P. Paranjapa was ಆರ್ಡರ್ ಟು ದ ಸ್ಟಾಪ್ ರೈಟ್ ದೇರ್, ಅಲ್ಲೇ ಇಟ್ಬಿಡು ಅಂತೇಳಿ ಆರ್ಡರ್ನ ಮಾಡ್ತಾರೆ. ಯಾಕೆ Sai was pose, do you know what you just did? ಅಲ್ಲಿ ನೀನು ಏನು ಮಾಡ್ತಾ ಇದ್ದೀಯಾ ಅಲ್ವಾ? ಪೋಸ್ ತಕ್ಷಣ ನೀವಿ ಅಂತ ಆಗ್ತದೆ. ನೀನು ಗದ್ದರಿಸಿದಾಗ ಆಹಾ ಅಂತೇಳಿ ಹೇಳ್ತಾರೆ. ಯಾಕಂದರೆ ಯು ನೋ ವಾಟ್ ಯು ಜಸ್ಟ್ ಡಿಡ್. ನೀನೇನು ಮಾಡಿದೆ ಗೊತ್ತಾ? ಜಸ್ಟ್ ಈಗ ನೀನೇನು ಮಾಡಿದೆ ಗೊತ್ತಾ? ಏನು ಮಾಡಿದೀಯ ಅಂದಾಗ ಯು ಕಿಕ್ಡ್ ದ ನಾಲೆಡ್ಜ್. ನಿನ್ನ ಆ ಶಕ್ತಿ ಆ ಬುದ್ಧಿಯನ್ನು ನಿನ್ನ ಒಂದು ತಿಳುವಳಿಕೆಯನ್ನು ಅಲ್ವಾ ಅದನ್ನು ಕಾಲಿಂದ ಓದಿದ್ದೀಯಾ ಅಲ್ವಾ? ವಾಟ್ ಡಿಡ್ ಯು ನೌ ಆಸ್ಪದ ಫರ್ಗಿವ್ನೆಸ್ ಆಫ್ ದ ಬುಕ್ ಅಲ್ವಾ? ನೀನು ಆ ಬುಕ್ಕಿನ ಮೇಲೆ ಅಲ್ವಾ ನಾಲೆಡ್ಜನ್ನು ಬುಕ್ಕಿನ ಸಾಯಿ ಪುಸ್ತಕಕ್ಕೆ ಏನು ಮಾಡ್ತಾರೆ? ನೀನೇ ಮಾಡಿದೀಗ ನಿನಗೆ ಗೊತ್ತಾ? ನೀನು ಮಾಡಿದ್ದೀಯಾ ಅಪ್ಪ ಅಂದು ನಿನ್ನ ಅರಿವನ್ನು ಓದಿದ್ದೀಯಾ? ನೀನು ಮಾಡಿ ಅದನ್ನು ನೀನು ಮಾಡಿದ್ದು. ಈಗ ನೀನು ಪುಸ್ತಕವನ್ನು ಅರಿವು, ನನ್ನ ಕ್ಷಮೆಯನ್ನು ಕೇಳು ಅಲ್ವಾ? ಫರ್ಗಿವ್ನೆಸ್ ಆಫ್ ದಿಸ್ ಬುಕ್, ಅದನ್ನು ಕ್ಷಮೆಯನ್ನು ಕೇಳು. ಫರ್ಗಿವ್ನೆಸ್ ಅಂದರೆ ಕ್ಷಮೆಗಳು ಅಂತೇಳಿ ಹೇಳ್ತಾರೆ. ಆಗ ನೋಡಿ ಸಾಯಿ ಬೆಂಟುದ ನೀಟ್ಲಿ ತಕ್ಷಣ ನಮಸ್ಕರಿಸ್ತಾರೆ. ತಲೆಯನ್ನು ಬಾಗಿ ಇದ್ದಿದ್ದ ನಮಸ್ಕಾರ ಟು ದ ಬುಕ್ ಅಲ್ವಾ? ಹಾಗೆ ಸೇಮ್ ದ ಪನಿಷ್ಮೆಂಟ್ ವಾಸ್ ಎ ಗಿವ್ಸ್. ಸೇಮ್ ಟು ದ ಪನಿಷ್ಮೆಂಟ್ ವಾಸ್ ಎ ಗಿವ್ಸ್. ವೆನ್ ಇಟ್ ಇಸ್ ಎ ಡಿಸ್ಕವರ್ the punishment that gives any was discovered in a dog or not the dog or not the book. With this the Sai learned to the respect to the feeling about the books the early in the life. ಅಂದರೆ ಯಾವಾಗ ಅಂದಾಗ ತಕ್ಷಣ ನಮಸ್ಕಾರ ಮಾಡಿ ಸ್ವಾಮಿ ಏನು ಮಾಡ್ತಾರೆ? ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ಇನ್ ದ ಡಿಸ್ಕವರ್ ದ ಡಾಗ್ ಅಂಡರ್ ದ ಬುಕ್. With this the learn to the respect the books of only in the life. ಅಂದರೆ ತಾಯಿ ಈ ಬಾಗಿ ನಮಸ್ಕರಿಸಿ ಪುಸ್ತಕಕ್ಕೆ ನಮಸ್ಕರಿಸಲು ಇದೇ ರೀತಿ ಶಿಕ್ಷೆಯನ್ನು ನಾನು ಚಿಕ್ಕಂದಿನಲ್ಲಿ ಪುಸ್ತಕಕ್ಕೆ ಗೌರವ ಕೊಡುವುದನ್ನು ಕಲಿತರು. ಅಲ್ಲಿಂದ ಇಲ್ಲಿವರೆಗೆ ಗೌರವವನ್ನು ಕೊಟ್ಟು ಅವಳಿಗೆ ಅಲ್ಲಪ್ಪ ಇಲ್ಲಿ ಗೌರವವನ್ನು ಕೊಡ್ತಾರೆ ಅಲ್ವಾ? ಡಿಸ್ಕವರ್ ಅದು ಈವನ್ ದ ವೆನ್ ವಾಸ್ ಎ ಡಿಸ್ಕವರ್ಡ್ ಎನಿ ಡಾಗ್ ಆದ್ಮೇಲೆ ಅರಿದ ಪುಸ್ತಕವನ್ನು ಬುಕ್ಕನ್ನು ತೆಗೆದುಕೊಂಡು ವಿತ್ ದಿಸ್ ಲರ್ನ್ ಟು ದ ರೆಸ್ಪೆಕ್ಟ್ ಟು ದ ಫೀಲಿಂಗ್ ಅಬೌಟ್ ದ ಬುಕ್ಸ್ ಇನ್ ಅರ್ಲಿ ಲೈಫ್. ಇಡೀ ತುಂಬ ಆ ಬುಕ್ಕಿಗೆ ನಮ್ಮ ಜೀವನದಲ್ಲಿ ಅತ್ಯಂತ ರೆಸ್ಪೆಕ್ಟನ್ನು ಕೊಡುವುದಕ್ಕೆ
ಪ್ರಾರಂಭವನ್ನು ಮಾಡ್ತಾರೆ ಅಲ್ವಾ. ನೆಕ್ಸ್ಟ್ ಕ್ಲಾಸ್ ಇಂದ ಕಂಟಿನ್ಯೂ ದ ಕ್ಲಾಸಸ್. ಓಕೆ, ಈಗ ಆಗಲ್ಲ ನೆಕ್ಸ್ಟ್ ಕಂಟಿನ್ಯೂ. It was not the one of her the always she was the bit the plump and the plump and the matters used to the make fun of others. Plump and matters used to the make fun of others. ಏನಂದರೆ ಇಟ್ ವಾಸ್ ದ ಪನ್ನ ಫಾರ್ ದ ಆಲ್ವೇಸ್, ಯಾವಾಗಲೂ ಅವಳನ್ನ ಹಾಸ್ಯವನ್ನು ಮಾಡ್ತಿದ್ರು. ಶಿ ವಾಸ್ ದ ಪ್ಲಮ್ ಪಾಯಿಂಟ್ ಆಫ್ ದ ಮೇಟರ್ಸ್ ಅಂಡ್ ಅವ್ರು ದಪ್ಪವಾಗಿಂದ ಯೂಸ್ ಮೇಕ್ ಆಫ್ ದ ಪನ್ನ, ಯಾವಾಗಲೂ ದಪ್ಪಾಗಿದ್ದರಿಂದ ಅವಳನ್ನು ಯಾವಾಗಲೂ ಹಾಸ್ಯವನ್ನು ಮಾಡ್ತಿದ್ರು. ಯು ಕೆನ್ ನಾಟ್ ರನ್ ವಿತ್ ಸಾಯಿ ಜೀಡ್, ಅಪಾಸ್ಯ ಮಾಡಿ ಯಾವಾಗಲೂ ಸಹ ಅವಳು ಬೇರೆಯವರ ಸಮಕ್ಕೆ ಓಡೋಕ್ಕೆ ಆಗ್ತಿರಲಿಲ್ಲ. ಅವಳು ಜೀಡ್ ಅಪಾಸ್ಯವನ್ನು ಮಾಡಿ ಚೆಂದು ಅವಳನ್ನು ಅಪಾಸ್ಯ ಮಾಡಿದ್ರು. ಒಂದಿನ ಅಂದರು ಅಂದರೆ ಇವು ಮೇಕೆ ಇವು ಅವ ಟೀಮ್ ಸ್ವೀಕ್, ನಿನ್ನ ಸೇರಿಸ್ಕೊಂಡ್ರೆ ಆದ ಆಟಕ್ಕೆ ನಾವು ರನ್ನಿಂಗ್ ರೇಸ್ ಸೇರಿಸ್ಕೊಂಡ್ರೆ ನಮ್ಮ ಟೀಮ್ ವೀಕ್ ಆಗ್ತದೆ ಅಂತೇಳಿ ಹೇಳ್ತಿದ್ದು. ಆಗ ಸಿ ಮೇಲ್ ಹಿಮ್ ಅಂಡ್ ಅಂದ್ಕೊಳ್ಳಿ, ಯಾವುದೇ ರೀತಿಯ ಅಲ್ಲಪ್ಪ ದಯಾಳತೆ ಅಂದ್ಕೊಳ್ಳಿ ಅವಳಿಗೆ ಮಾತನ್ನು ಆಗ್ತಿದ್ರು. ಅದು ನೆವರ್ ಅದೇ ಸೇಮ್ ಟು ದ, ಅದಕ್ಕೆ ಅವ್ರಿಗೆ ಇನ್ನೊಬ್ಳು ಸಾಥನ್ನ ಕೊಡ್ತಿದ್ರು. ನೋಡಿ, ನೆವರ್ ಕ್ಯಾನ್ ಯು ಕೀಪ್ ದ ಯುವರ್ ಸೆಲ್ಫ್ ಆಕ್ಟಿವ್ ಅಲ್ವಾ. ನೀನು ಅದನ್ನು ಕಾಪಾಡ್ಕೋ, ನೀನನ್ನು ಆಕ್ಟಿವನ್ನಾಗಿ ಮಾಡೋಕ್ಕಲ್ಲ, ಯಾವಾಗಲೂ ಸಹ ನೀನು ಆಕ್ಟಿವ್ ಆಗಿರೋಕ್ಕಲ್ಲ. ಇವಾಗ ಟೂ ಪ್ಯಾಡ್ ಬಹಳ ದಪ್ಪ ಆಗಿದ್ದೀರಾ ಅಷ್ಟುದ ದೇವರು, ಅದನ್ನು ನೀವು ಬಹಳ ದಪ್ಪ ಆಗಿರೋದ್ರಿಂದ ನೀವು ಅದನ್ನು ಕೀಪ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಇನ್ನೊಬ್ಳು ಯಾರು ದೇವಿಯಾಗಿ ಸಹ ಅದನ್ನ ಮಾತನ್ನು ಕೊಟ್ಟು ಹೇಳ್ತಿದ್ರು. ಸಿ ಪ್ಯಾಸ್ ದ ನೋಡಿ ಕಮ್ ಟು ಅಂಡ್ ದ ರೂಮ್ಲಿ ಅಟ್ ದ ಸೈಡ್ನೆಸ್ ಆಫ್ ದ ವಾಚಿಂಗ್ ಆರ್ ದ ಫ್ರೆಂಡ್ಸ್ ಆ್ಯಂಡ್ ಲಾಕ್ ಟು ದ ಪ್ಲೇ ಯಾಕಲಿ. ಹೀಗೆ ಈ ವಿಷಯವನ್ನು ಈ ನೋಡಿ ಟೆಂಪ್ಲೇಟ್ ಕ್ಲಿಷ್ಟವಾದ ವಿಷಯಗಳನ್ನು ಗ್ಲೂಮ್ಲಿ ಅಥವಾ ಈ ಬಿಡುಬಲಿ ಈ ರೀತಿಯ ಒಂದು ಮಾತುಗಳನ್ನು ಯಾವಾಗಲೇ ಅಪಾಸ್ಯವಾದ ಬಿಂದುನ ಸಾಯಿ ನಿಮ್ಮ ಜೊತೆ ಓಡಲು ಸಾಧ್ಯವಿಲ್ಲ. ನೀನು ಗಂಡಲ್ಲಿ ಗುಂಪನ್ನು ಬಲವನ್ನು ಮಾಡ್ತೀಯಾ. ಮೀರಾ ಹೀಗೆ ಕರುಣೆ ಇಲ್ಲದಂತೆ ಹೇಳಿದರು. ಆಗ ಯಾವಾಗಲೂ ಸಹ ಚುರುಕಾಗಿರಲು ಸಾಧ್ಯವಿಲ್ಲ ಅಂತೇಳಿ, ಯಾಕೆಂದರೆ ನೀನು ತುಂಬ ದಪ್ಪಾಗಿದೆ ಅಂತೇಳಿ ಅದಕ್ಕೆ ಸಾಥನ್ನು ಕೊಡ್ತಿದ್ರು, ಮಾತಿಗೆ ಮಾತನ್ನು ಸೇರ್ತಿದ್ರು ಅಲ್ವಾ. ಹೀಗೆ ಯಾರು ದೇವಿಯಾನಿ ಸೇರ್ತಿದ್ರು. ನೆಕ್ಸ್ಟ್ ಅದೇ ನಾನು ತನ್ನ ಮುಖವನ್ನು ಗಂಟಿಕ್ಕಿ ಅಲ್ಲಿ ಹೇಳಲಿಲ್ಲ. ತನ್ನ ಗೆಳೆಯರು ನಗುತ್ತಾ ಸಂತೋಷದಿಂದ ಆಡುವುದನ್ನು ನೋಡ್ತಾ ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡರು. ತನ್ನ ಮುಖದ ಗಂಟಿತ್ತಂದರೆ ನನಗೆ ಸ್ವಲ್ಪ ಸಿಟ್ಟು ಬಂದು ತನ್ನ ಮುಖವನ್ನು ಗಂಟಿಟ್ಟಿಕೊಂಡು ಸೈಡ್ನೆಸ್ ಆಫ್ ದ ವಾಚಿಂಗಿಂದ ಫ್ರೆಂಡ್ಸ್ ದ ಲಾಕ್ ಅಂಡ್ ದ ಪ್ಲೇ ಆಗಲಿ ಅಲ್ವಾ. ಹಾಗೆ ನಡುತ್ತಾ ಬೇರೆ ಜೊತೆ ಅಲ್ಲೇ ಸೈಡಲ್ಲಿ ಕೂತ್ಕೊಂಡ್ರು. ಸೂನ್ ಆಫ್ ದ ಪೇಸ್ ಆಫ್ ದ ಬ್ರೈಟ್ನೆಸ್, ತಕ್ಷಣ ಅವಳಿಗೆ ಒಂದು ಬ್ರೈಟ್ನೆಸ್ ಮತ್ತು ಪಕ್ಕದಲ್ಲಿ ಬೇಕು. ಈ ಕೈರಾವ್ ತಕ್ಷಣ ಕೂಗಿ ಐ ನೌ ದ ಲವ್ಲಿ ಗೇಮ್ಸ್ ಅಲ್ವಾ. ಒಂದು ಕೂಗ್ತಾಳೆ ಎಲ್ಲ ಐ ಲವ್, ನನಗೆ ಒಂದು ಒಳ್ಳೆಯ ಗೇಮ್ ಬರ್ತಿದೆ ಅಲ್ವಾ, ಚಮತ್ಕಾರದಲ್ಲಿ ಕೂಗ್ತಾರೆ. ಅಲ್ಲಿ ಬಂದಾಗ ಅದು ಇಸ್ ದ ಮ್ಯಾಜಿಕ್ ಐಸ್ಲ್ಯಾಂಡ್ ಫುಲ್ ಆಫ್ ವಿಡನ್ ಆಫ್ ಟ್ರೆಜರ್ಸ್. ಈ ಮ್ಯಾಜಿಕ್ ಐಸ್ಲ್ಯಾಂಡಲ್ಲಿ ಒಂದು ಫುಲ್ ಆಫ್ ವಿಡನ್ ಆಫ್ ದ ಟ್ರೆಜರ್ಸ್, ಸಂಪತ್ತು ಅಡಗಿದೆ ಐಸ್ಲ್ಯಾಂಡಲ್ಲಿ ಒಂದು ಅಲ್ಲಪ್ಪ, ಇಲ್ಲಿ ಸಂಪತ್ತು ಅಡಗಿದೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಐಸ್ಲ್ಯಾಂಡ್ ಟ್ರೆಜರ್ಸ್ ಅಂದರೆ ವಿಡನ್ ಆಫ್ ದ ಟ್ರೆಜರ್ಸ್. ದ ಟು ಮೇಟ್ಸ್ ಆಫ್ ದ ವರ್ಕ್ ಪ್ಲೇಯಿಂಗ್ ದ ಗ್ಯಾದರ್ಸ್ ಅರೌಂಡ್ ಆಫ್ ದ ಲಿಸನ್ ಟು ಹರ್ ಸ್ಟೋರಿ. ಎಲ್ಲರೂ ಸಹ ನೋಡಿ ಹಾಸ್ಯ ಮಾಡ್ತಿದ್ದಂಥ ಎಲ್ಲ ಮಕ್ಕಳು ಸ್ನೇಹಿತರು ಯಾವಾಗ ಕಥೆಯನ್ನು ಸ್ಟಾರ್ಟ್ ಮಾಡ್ತಾಳೋ ನೋಡಿ ನೌ ಆರ್ ದ ಗೇಮ್ ನೋಡಿ ಗೇಮ್ ಇಟ್ ವಾಸ್ ದ ಮ್ಯಾಜಿಕ್ ಐಸ್ಲ್ಯಾಂಡ್ ಫುಲ್ ಆಫ್ ಹಿಡನ್ ಆಫ್